ಮಹಾ ಸಾಮ್ರಾಜ್ಯ ಒಂದೇ ಕೇಸ್ ಬಿದ್ದಿದ್ದೆ ತಡ ಒಂದೇ ಒಂದು ಕೇಸ್ ಬಿದ್ದಿದ್ದೆ ತಡ ನೋಡಿ ಮುನಿಕೋಟೆ ಗಡ ಗಡ ಅಂತ ನಡುತ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಮಹಾ ಹಗರಣ ಓಪನ್ ಆಗಲಿದೆ. 1000 ಕೋಟಿ ಹಗರಣದ ಕಡತ ಓಪನ್ ಆಗಲಿದೆ. ಆರ್ಆರ್ ನಗರ ಹಗರಣಗಳ ಕಡತವನ್ನ ತರಿಸಲು ಸೂಚನೆಯನ್ನ ನೀಡಲಾಗಿದೆ. ನಿನ್ನೆ ಸಂಜೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸಿಎಂ. ಆರ್ಆರ್ ನಗರ ಕಾಮಗಾರಿ 1ರಲ್ಲಿ 1000 ಕೋಟಿ ಹಗರಣ. ಮುಂದಿನ ಕ್ಯಾಬಿನೆಟ್ನಲ್ಲಿ ತನಿಖೆಯನ್ನ ನಡೆಸಲು ಆದೇಶಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸಲಾಗಿದೆ. ಈಗಾಗಲೇ ಕಡತ ರೆಡಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಕಾಮಗಾರಿಯೇ ನಡೆಸದೆ ಬಿಲ್ ಮಾಡಿರುವಂತಹ ಆರೋಪ ಇದೆ. ಕಳಪೆ ಕಾಮಗಾರಿ ಸೇರಿದಂತೆ ಹಲವು ಆರೋಪಗಳು ಮುನಿರತ್ನ ಅವರ ಮೇಲಿದೆ. ತನಿಖೆ ಎದುರಾದ್ರೆ ಮುನಿರತ್ನ ಅವರಿಗೆ ಭಾರಿ ಗಂಡಾಂತರ ಎದುರಾಗಲಿದೆ. ಇನ್ನೆರಡು ದಿನಗಳಲ್ಲಿ ಮಹಾ ಹಗರಣ ಓಪನ್ ಆಗಲಿದೆ. ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಹಗರಣಗಳನ್ನ ನಡೆಸಿದ್ರು, ಇನ್ನೆರಡು ದಿನಗಳಲ್ಲಿ ಮಹಾ ಹಗರಣ ಓಪನ್ ಆಗುತ್ತೆ. ಇಲ್ಲಿಯವರೆಗೂ ಕೂಡ ಏನ ಹಗರಣಗಳನ್ನ ನಡೆಸಿದ್ದಾರೆ, ಏನೆಲ್ಲ ಆರೋಪಗಳು ಕೇಳಿ ಬಂದಿದೆ, ಈ ಸಂಬಂಧವಾಗಿ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. 1000 ಕೋಟಿ ಹಗರಣದ ಕಡತ ಓಪನ್ ಆಗಲಿದೆ. ಆರ್ಆರ್ ನಗರ ಹಗರಣಗಳ ಕಡತವನ್ನ ತರಿಸಲು ಸೂಚನೆಯನ್ನ ನೀಡಲಾಗಿದೆ. ನಿನ್ನೆ ಸಂಜೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸಿಎಂ. ಇಲ್ಲಿಯವರೆಗೂ ಕೂಡ ಏನೆಲ್ಲ ಆಗಿದೆ ಕಾಮಗಾರಿಗಳು, ಆರ್ಆರ್ ನಗರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆ ಕ್ಷೇತ್ರದಲ್ಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹಗರಣಗಳ ಕಡತವನ್ನ ತರಿಸಲು ಸೂಚನೆಯನ್ನ ನೀಡಿದ್ದಾರೆ. ನಿನ್ನೆ ಸಂಜೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆರ್ಆರ್ ನಗರ ಕಾಮಗಾರಿ 1ರಲ್ಲಿ 1000 ಕೋಟಿ ಹಗರಣ. ಇನ್ನು ಮುಂದಿನ ಕ್ಯಾಬಿನೆಟ್ನಲ್ಲಿ ತನಿಖೆಯನ್ನ ನಡೆಸಲು ಆದೇಶವನ್ನ ನೀಡಲು ಸಿದ್ಧತೆಯನ್ನ ಕೂಡ ನಡೆಸಲಾಗಿದೆ. ಈಗಾಗಲೇ ಕಡತ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಇಲ್ಲಿಯವರೆಗೂ ಕೂಡ ಏನೆಲ್ಲ ಕಾಮಗಾರಿಗಳನ್ನ ಕೈಗೊಂಡಿರುವಂತದ್ದು ಸೈಡ್ ಮಾಡಿದ್ದಾರೆ ಇವರು. ಜೊತೆಗೆ ಇವರ ವಿರುದ್ಧವಾಗಿ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಮಾಹಿತಿಯನ್ನ ಡೀಟೇಲ್ ಆಗಿ ಚೆಕ್ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಎಲ್ಲ ಕಡತನ ತನ್ನಿ, ಏನಿದೆ ಎಲ್ಲವನ್ನು ಕೂಡ ವೆರಿಫಿಕೇಶನ್ ಮಾಡಿ ಎಲ್ಲವನ್ನು ಅಂತ ಹೇಳಿ ಈಗಾಗಲೇ ಸೂಚನೆ ನೀಡಿದ್ದಾರೆ. ಕಾಮಗಾರಿಯೇ ನಡೆಸದೆ ಬಿಲ್ ಮಾಡಿರುವಂತಹ ಆರೋಪ ಇದೆ ಇವರ ವಿರುದ್ಧವಾಗಿ. ಕಳಪೆ ಕಾಮಗಾರಿ ಸೇರಿದಂತೆ ಹಲವು ಆರೋಪಗಳಿದೆ. ತನಿಖೆ ಎದುರಾದ್ರೆ ಮುನಿರತ್ನ ಅವರಿಗೆ ಭಾರಿ ಗಂಡಾಂತರ ಎದುರಾಗಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಎಸ್, ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಯಾವ ನಿಲುವನ್ನ ತಾಳಿರುವಂತದ್ದು, ಅಂದ್ರೆ ಏನ್ ಸೂಚನೆಯನ್ನ ನೀಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಏನಿದೆ ಅಪ್ಡೇಟ್ಸ್? ಎಸ್ ಕುಸುಮಾ, ಈಗಾಗಲೇ ಶಾಸಕ ಮುನಿರತ್ನ ಅವರನ್ನ ಜಾತಿ ನಿಂದನೆ ಮತ್ತು ನಿಂದನೆ ಪ್ರಕರಣವಾಗಿ ಈಗಾಗಲೇ ಅವ್ರನ್ನ ಬಂಧನ ಮಾಡಿ 2 ದಿನ ಕಸ್ಟಡಿಗೂ ಕೂಡ ಪಡೆದಿರೋಂಥದ್ದು. ನಿನ್ನೆ ಏನ್ ನಿಂದನೆ ಒಳಗಪಟ್ಟಿದ್ರು ಅವರು ಕೂಡ ನಿನ್ನೆ ಸಿಎಂ ನ ಭೇಟಿಯಾಗಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಮನವಿ ಮಾಡಿರುವಂತದ್ದು. ಇದೇ ಸಂದರ್ಭದಲ್ಲಿ ಈಗಾಗಲೇ ಏನು ಮುನಿರತ್ನ ಅವರು ತಮ್ಮ ಕ್ಷೇತ್ರದಲ್ಲಿ ನಡೆದಂತಹ ಏನು ಕಾಮಗಾರಿಗಳಾಗಿರ್ಬೋದು ಮತ್ತು ಇನ್ನಿತರ ಅಭಿವೃದ್ಧಿ ಯೋಜನೆಗಳಲ್ಲಿ ಅಕ್ರಮ ಆಗಿದೆ ಎಂಬ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೂಡ ಸರ್ಕಾರದಿಂದ ಕಲೆ ಕೂಡ ಹಾಕ್ತಾ ಇರೋದು. ಸುಮಾರು 1000 ಕೋಟಿಗೂ ಅಧಿಕ ಕಾಮಗಾರಿಗಳಲ್ಲಿ ಅಕ್ರಮ ಮತ್ತು ಹಗರಣ ನಡೆದಿದೆ. ಅಂದ್ರೆ ಯಾವುದೇ ಕಾಮಗಾರಿಗಳನ್ನ ನಡೆಸದೆ ಕೂಡ ಬಿಲ್ ಪಾವತಿ ಮಾಡಲಾಗಿದೆ ಎಂಬ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಸರ್ಕಾರದಿಂದ ಕೂಡ ಕಲೆ ಆಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಒಂದು ನಿರ್ಧಾರ ಕೈಗೊಳ್ಳಲು ಮುಂದಿನ ಕ್ಯಾಬಿನೆಟ್ ನಲ್ಲಿ ಈ ಸಂಬಂಧ ತನಿಖೆ ನಡೆಸುವುದಾಗಿರ್ಬೋದು ಮತ್ತೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ಬರುತ್ತೆ ಎಂಬ ವಿಚಾರ ಕೂಡ ಈಗಾಗಲೇ ಬರ್ತಾ ಇರೋಂಥದ್ದು. ಒಟ್ಟಿನಲ್ಲಿ ಮುನಿರತ್ನರಿಗೆ ಒಂದರ ಮೇಲಂದೇ ಒಂದು ಕಷ್ಟಗಳು ಕೂಡ ಬರ್ತಾ ಇರೋಂಥದ್ದು. ಈಗಾಗಲೇ ನಿಂದನೆ ಮತ್ತು ಏನು ಬೆದರಿಕೆ ಆರೋಪದ ಮೇಲೆ ಈಗಾಗಲೇ 2 FIR ಕೂಡ ಆಗಿರುವಂತದ್ದು. ಒಟ್ಟಿನಲ್ಲಿ ಸರ್ಕಾರವು ಕೂಡ ಈ ಪ್ರಕರಣವನ್ನ ಸಂಪೂರ್ಣವಾಗಿ ಗಂಭೀರವಾಗಿ ತೆಗೆದುಕೊಂಡು ಒಂದು ಹಂತಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.